ನಾವು 2 ವರ್ಷದಿಂದ ಈಗ ಋಷಿಬೇಂದ್ರ ಗೌಡ್ರು ಅಂತ ನಮ್ಮ ಪಕ್ಕದೂರವರು, ಬಟ್ ಅವರು ತೋಟ ನೋಡಿದ ನಂತರದಲ್ಲಿ ನಾವು ಅಂದ್ರೆ ನೀವು ಫ್ರೆಂಡ್ಸ್ ಆದ್ರೂ ಕೂಡ ಅವ್ರ ಮಾತು ನಂಬಿಲ್ಲ. ರಿಸಲ್ಟ್ ಬಂದ ಮೇಲೆ ರಿಸಲ್ಟ್ ನೋಡ್ಬಿಟ್ಟೆ ನಾವು ಇದನ್ನ ಯೂಸ್ ಮಾಡ್ತಾ ಇರೋಂಥದ್ದು. ನಮ್ಮದು ಫ್ರೆಂಡ್ಸ್ ಅಂತ ಹೇಳಿ ನೀವು ಹಾಕಿ ಅಂದ್ರೂ ಕೂಡ ನಾವು ಆಯ್ತು ಅಂತ ತಿಳ್ಕೊಂಡು ನಮ್ ಕೃಷಿ ಏನಿತ್ತು ಅದನ್ನೇ ಮಾಡಿದ್ವಿ. ನಂತರದಲ್ಲಿ ಋಷಿಬೇಂದ್ರ ಗೌಡ್ರದ್ದು ತೋಟ ನೋಡ್ ಬಂದು ನಾವು ನಮ್ ತೋಟ ಅಲ್ಲಿ ಬದಲಾವಣೆ ಆಗಿದ್ದು ನೋಡಿ ಮಾಡಿದ್ರು. ಬದಲಾವಣೆ ಬಂದು ನೋಡಿ ಮಾಡಿರೋದು. ಅಲ್ರಿ ಅವತ್ ನೀವು ಬಂದ್ ಹೋದ್ಮೇಲೆ ನಾ ಡೋಸ್ ಅಷ್ಟ ಕಳ್ಸಿಕೊಟ್ಟೆ ಇವ್ರಿಗೆ ಹಾಕ್ರಿ ಅಂತ ಬಂದ್ ಹೇಳಿದೆ. ಅದಾದ್ಮೇಲೆ ನಾನು ನೋಡಿದ್ದಿಲ್ಲ, ಕತ್ಲು ಗುಡಿಸಿ ಹೋಗೈತಿ ನೋಡ್ರಿ ಇದೆಲ್ಲ. ಸರ್ ಹಿಂಗ್ ನಿತ್ಕೊಂಡ್ರೆ ಅಲ್ಲಿ ಮಟನ ಕಾಣದ್ ನಮ್ಗ್ ತೋಟದ ಬಟಾನ್ ಬೈಲ್ ಕಾಣೋದು. ಈಗ ಏನಾಗ್ಬಿಟ್ಟೈತಿ, ಪಕ್ಕದ ಗಿಡ ಕಾಣದಂಗ ಪಕ್ಕದ ಗಿಡನೂ ಕಾಣ. ಅಂದ್ರೆ ಈಗ ಒಂದೇದೇನು ಅಂದ್ರೆ ಈ ಬಸಿಗಾಲ್ವೇನೂ ಆತು, ಡೋಸು ಕರೆಕ್ಟ್ ಆಗಿತ್ತು, ಸ್ಪ್ರೇನು ಕರೆಕ್ಟ್ ಆಗಿತ್ತು. ಹೌದಾ? ಆಮೇಲೆ ಇನ್ನೊಂದು ನಿಯಮಿತವಾಗಿ ಮಾಡ್ತಾರಲ್ರಿ. ಯಾವಾಗ್ಲೂ ಮನುಷ್ಯ ಕೇಳೋದು ಓದೋದು ಬಾಳದಾವ್, ಮಾಡವ್ ಕಡಿಮೆ ಅದಾವ್. ಹೌದು. ಯಾವ ಮನುಷ್ಯ ಮಾಡಾಕ ಅಂತ ಹೇಳಿತಾನ, ಆಮೇಲೆ ಅವನಿಗೆ ಮಾಡದಾಗ ಏನಾಗುತ್ತೆ, ಒಂದೇ ಸಲ ಅದೊಂದು ರಿಸಲ್ಟ್ ಕಾಣ್ತು ಅನ್ನೋದಕ್ಕೆ ಅವನ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ. ಅಲ್ಲ ಇದನ್ನ ಕಡಿಮೆ ಆಗಂಗಿಲ್ಲ. ನಾನು ಸಜೆಷನ್ ಮಾಡಿದ್ರು ನಂಗ ನಂಬಕ್ ಆಗೋಲ್ದು, ಅಷ್ಟು ಇಂಪ್ರೂವ್ಮೆಂಟ್ ಆಗೈತಿ. ಈ ಲೆಕ್ಕಕ್ಕೆ ನೋಡಿದ್ರೆ ಅದೇನಾರ ಒಳ್ಳೆ ಫಸಲ್ ಬಂದ್ರ ಹೆಚ್ಚುವರಿ ನೀನ ಇಟ್ಕಪ್ಪ ಅಂದಿದ್ರು ಅವ್ರು. ಅಂದಿದ್ರು ಈಗ ಕೇಳ್ಬೇಕಾಗತ್ತೆ ಕೊಡ್ತಾರ. ನಮಸ್ತೆ, ನನ್ನ ಹೆಸರು ಋಷಿಬೇಂದ್ರ ಗೌಡ ಅಂತೇಳಿ. ಅಲಳ್ಳಿ ಗ್ರಾಮದ ನಮ್ಮ ಸ್ನೇಹಿತರ ತೋಟದಾಗ ಅವ್ರನ್ನ ಇವತ್ತು ಈ ತೋಟದ ಬಗ್ಗೆ ಒಂದು ಕೆಲವಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ. ಇದು ಹಚ್ಚಿಬಿಟ್ಟು ಒಂದು 5ರಿಂದ 6 ವರ್ಷದ ಗಿಡ ಇದೆ. 6 ವರ್ಷದ ಗಿಡ ಇದೆ. ಹೋದ ವರ್ಷ ಮತ್ತು ಅದ್ರ ಹಿಂದಿನ ವರ್ಷ ಯಾವ ತರ ಇದ್ರೆ ಫಸಲ್ ಇತ್ತು? ಅಂದ್ರೆ ಹೋದ ವರ್ಷ ನಮ್ಗೇನು ಅಂದ್ರೆ ಹೋದ ವರ್ಷ ಒಂದು ಅದಕ್ಕಿಂತ ಮೊದ್ಲಿನ ವರ್ಷ ನಮ್ಗೇನು ಫಸಲೇ ಸಿಗ್ಲಿಲ್ಲ. ಫಸಲು ಬರ್ದೇ ಇರೋ ಕಾರಣಕ್ಕೆ ಮತ್ತೆ ನಮ್ಗೆ ಚಿಕ್ಕ ಗಿಡ ಇದ್ರು ಕೂಡ ಹಿಡೆಮುಂಡೆ ರೋಗ ನಮ್ಗೆ ತುಂಬಾ ಕಾಟ ಜಾಸ್ತಿ ಇತ್ತು. ಮತ್ತೆ ಹಿಡೆಮುಂಡೆ ರೋಗ, ಆಮೇಲೆ ನಮ್ ಗಿಡಗಳು ಯಾಕೋ ಒಂದ್ ಸ್ವಲ್ಪ ಹಳದಿ ಬಣ್ಣದಲ್ಲಿ ತಿರುಗ್ಬಿಟ್ಟಿತ್ತು. ಮತ್ತೆ ನಾವು ಕಳೆನಾಶಕಗಳನ್ನು ಸಿಂಪರಣೆ ಮಾಡ್ತಿದ್ವಿ. ಮತ್ತೆ ಸುಮಾರು ಬದಲಾವಣೆಗಳು ತುಂಬಾ ಯಾವಾಗಿಂದ ಈಗ ಚೆನ್ನಾಗೈತಲ್ಲ, ಯಾವಾಗಿಂದ ಇದ್ರ ಬದಲಾವಣೆ ಆತು, ಏನ್ ಮಾಡಿದ್ರಿಂದ ಬದಲಾವಣೆ ಆತು ಅಂತ? ನಾವು ಮೊದಲು ಇದಕ್ಕೆಲ್ಲ ಸರ್ಕಾರಿ ಗೊಬ್ಬರ ಹಾಕ್ಬೇಕು. ಎಲ್ಲರೂ ಮಾಮೂಲಿ ನಮ್ಮ ಅಜ್ಜನ ಕಾಲದಿಂದಾನು ನಾವೇನು ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು, ನಂತರದಲ್ಲಿ ಒಂದಿಷ್ಟು ಸರ್ಕಾರಿ ಗೊಬ್ಬರ ಹಾಕ್ಬೇಕು, ನಂತರದಲ್ಲಿ 1-2 ಸ್ಪ್ರೇ ಕೊಟ್ರೆ ಮುಗೀತು ಅಂತ ನಾವು ಜೀವನ ಅನ್ಕೊಂಡಿದ್ವಿ. ಅಡಿಕೆ ಅಂದ್ರೆ ಒಂದು ಕೊಟ್ಟಿಗೆ ಗೊಬ್ಬರ, ಒಂದಿಷ್ಟು ಸರ್ಕಾರಿ ಗೊಬ್ಬರ, 1-2 ಸ್ಪ್ರೇ ಕೊಟ್ರೆ ಮುಗೀತು ಅನ್ಕೊಂಡಿದ್ವಿ. ಬಟ್ ನಮ್ಮ ಋಷಿಬೇಂದ್ರ ಗೌಡ್ರು ಅಂತ ಪಕ್ಕದೂರವರು, ಅವ್ರು ನಮ್ಮ ಹತ್ರ ಬಂದು 1-2-3 ಸತಿ ಹೇಳಿದ್ರು, ನಮ್ದು ಈ ತರ ಪ್ರಾಡಕ್ಟ್ ಇದೆ, ಆರ್ಗ್ಯಾನಿಕ್ ಇದೆ, ಒಂದು ಒಳ್ಳೆ ರಿಸಲ್ಟ್ ಇದೆ, ಮಾಡಿ ಅಂತ ಹೇಳಿದ್ರು. ನಮ್ಗೆ ಈಗ ತುಂಬಾ ಜನ ಆತರ ಹೇಳ್ತಿರೋದ್ರಿಂದ ನಾವು ಅವ್ರನ್ನೇನು ಕನ್ಸಿಡರ್ ಮಾಡ್ಲಿಲ್ಲ. ನಾವು ಮಾಮೂಲಿ 1 ವರ್ಷ ಎಲ್ರು ಹೆಂಗಿತ್ತಲ್ಲ ಹಂಗ ನಾವು ಮಾಡಿದ್ವಿ. ನಂತರದಲ್ಲಿ 1-2 ಟೈಮ್ ನಾವು ಅವ್ರ ತೋಟಕ್ಕೆ ಹೋಗಿ ನೋಡಿದಾಗ, ಅವ್ರ ಪಕ್ಕದಲ್ಲಿರೋಂಥ ತೋಟಕ್ಕೂ ಅವ್ರ ಡಿಫರೆನ್ಸ್ ನೋಡಿದಾಗ ನಾವು ಇದನ್ನ ಉಪಯೋಗಿಸ್ಬೇಕು, ಇದ್ರ ಬಗ್ಗೆ ನಾವೇನಾದ್ರೂ ನಾವು ಈ ತರ ಫಸಲು ಅಂದ್ರೆ ಸುಮಾರು ಜನ ಎಲ್ಲ ಈಗ ಎಷ್ಟೋ ದುಡ್ಡು ನೋಡ್ತಾ ಇದಾರೆ. ನಮ್ದು ಇಲ್ಲಿ ಇಷ್ಟೆಲ್ಲ ತೋಟ ಇದೆ, ನಾವು ಯಾಕೆ ಇನ್ನು ನಮ್ಮ ಅಮೌಂಟೇ ನೋಡಿಲ್ಲಲ್ಲ, ನಾವು ಏನಾದ್ರೂ ಮಾಡ್ಬೇಕಲ್ಲ ಅಂತ ಇವ್ರನ್ನ ಕನ್ಸಿಡರ್ ಮಾಡಿದಾಗ, ನಂತರದಲ್ಲಿ ಇವ್ರನ್ನ ಜೊತೆ ಬಂದಾಗ ನಾವು ಹಿಡಿಮುಂಡೆ ರೋಗ ಜಾಸ್ತಿ ಇತ್ತು ನಮ್ಮ ತೋಟದಲ್ಲಿ. ಹಿಡಿಮುಂಡೆ ರೋಗ ಫಸ್ಟ್ ನಮಗ್ ದೊಡ್ಡ ಸಮಸ್ಯೆಗೆ, ವರ್ಷಕ್ಕೆ ಇಷ್ಟು ಚಿಕ್ಕ ಗಿಡ ಇದ್ರು 8ರಿಂದ 10 ಹಿಡಿಮುಂಡೆ ರೋಗಕ್ಕೆ ತುತ್ತಾಗ್ತಿತ್ತು. ನಮಗ್ ಬೇಕಾಗಿದ್ ಗಿಡ ಮೊದ್ಲಾಗಿರೋದ್ರಿಂದ ನಮ್ಗೆ ಹಿಡಿಮುಂಡೆಗೆ ಏನ್ ಬೇಕು ಅಂತ ವ್ಯವಸ್ಥೆ ಮಾಡಿದ್ವಿ. ಕೇಳಿದ ತಕ್ಷಣ ಫಸ್ಟ್ ಅವರು ಬೇವಿನ ಹಿಂಡೆ, ಮತ್ತೆ ಹೊಂಗೆ ಹಿಂಡೆ, ಮತ್ತೆ ಹರಳು, ಮತ್ತೆ ಈ ತರ ಸಜೆಷನ್ ಕೊಟ್ರು. ಫಸ್ಟ್ ಅದನ್ನ ಯೂಸ್ ಮಾಡಿದ್ವಿ, ಅದ್ರ ರಿಸಲ್ಟ್ ನೋಡಿದ್ವಿ. ನಂತರದಲ್ಲಿ ನಮ್ಗೆ ಇವ್ರ ಹತ್ರ ಏನಾದ್ರೂ ಪರ್ಚೇಸ್ ಮಾಡಿ ನಾವು ಇದ್ರನ್ನ ಯೂಸ್ ಮಾಡೋಣ ಅಂತ ನೋಡಿದಾಗ, ಮತ್ತೆ ಬಾಸು ಆ ತರದ್ರಲ್ಲಿ ಮದ್ದು ಫಸ್ಟ್ ಸಿಂಪರಣೆ ಮಾಡಿದ್ವಿ. ಗೊನೆ ಗಿಡಕ್ಕೆಲ್ಲ ಸಿಂಪರಣೆ ಮಾಡಿದಾಗ ಅದು ತುಂಬಾ ಒಂದು ಉದುರು ಹೋಗ್ಬಿಟ್ಟಿತ್ತು ಗಿಡದಲ್ಲಿ. ಅದನ್ನ ಹೊಡೆದ ತಕ್ಷಣದಲ್ಲಿ ನಂತರದಲ್ಲಿ ಏನ್ ಗೊನೆ ಇದ್ವಲ್ಲ, ಅದಷ್ಟು ಗಿಡದಲ್ಲಿಂತೂ ಗೊನೆ ಹಿಡಿತು. ಈಗ ನೀವು ಸ್ಪ್ರೇ ಕೊಡ್ತೀರಲ್ಲ, ಲ್ಯಾಮಿನ್ನು, ಬಾಫು, ಸ್ಟಿಕಾನು ಇದನ್ನೇನು ಸ್ಪ್ರೇ ಹಾಕಿ ಕೊಟ್ಟಿದ್ವಿ. ನಿಮಗೆ ಸ್ಪ್ರೇ ಮಾಡಿ ಎಷ್ಟು ದಿನಕ್ಕೆ ಅದು ಡ್ರಾಪಿಂಗ್ ಇಲ್ತಿತ್ತು? ಅದು ನಮ್ಗೊಂದು 3ರಿಂದ 4 ದಿವಸಕ್ಕೆ ಆಲ್ರೆಡಿ ರಿಸಲ್ಟ್ ತೋರಿಸ್ತಿತ್ತು. ಅಂದ್ರೆ ನಮ್ಗೆ ಈಗ ಅಡಿಕೆ ಉದುರ್ತಾ ಇತ್ತು, ಸುಮಾರು ಅಡಿಕೆ ಉದುರಿರೋದನ್ನ ನಾವು ನೋಡಬೇಕಾಗ್ದೇನೆ ಅದನ್ನ ನಿಮ್ಮ ಸ್ಪ್ರೇ ಮಾಡಿದಾಗ ಒಂದು 2-3 ಡೇಸ್ ಒಳಗೆ ಅದು ಆದಷ್ಟು ರಿಕವರಿ ಬರ್ತಿತ್ತು. ಅದನ್ನ ಹೆಂಗ್ ಐಡೆಂಟಿಫೈ ಮಾಡ್ತಿದ್ರಿ ನೀವು? ನಾವು ಪ್ರತಿ ದಿವಸನೂ ತೋಟಕ್ಕೆ ಬರ್ತೀವಿ.
ಪ್ರತಿ ದಿವಸದಲ್ಲೂ ತೋಟದಲ್ಲಿ ಗಿಡದ ಹಂಗೆ ನಾರ್ಮಲ್ ಆಗಿ ಎಲ್ಲಾ ಗಿಡ ನೋಡಿದಾಗ ಈಗ ಈ ಗಿಡದಲ್ಲಿ ಉದುರಿರೋ ಗಿಡದಲ್ಲೇ ನಾವು ರಿಸಲ್ಟ್ ನೋಡಿರೋಂಥದ್ದು. ಈಗ ಕೆಳಗಡೆ ಇಷ್ಟು ಉದುರಿದೆ, ಇನ್ನೆಷ್ಟಿದೆ ಅಂತ ನೋಡ್ತಿದ್ವಿ. ನಂತರದಲ್ಲಿ ಇನ್ನೆಷ್ಟು ಉಳಿದಿದೆ, ಅದರಲ್ಲಿ ಇನ್ನೆಷ್ಟು ಉಳಿದಿದೆ ಅಂತ ನೋಡ್ಕೊಂಡಾಗ ನಮ್ಗೆ ರಿಸಲ್ಟ್ ಇದೆ ಇಲ್ಲ ಅಂತ ಗೊತ್ತಾಗುತ್ತೆ. 3 ದಿನಕ್ಕೆ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ 3 ದಿನಕ್ಕೆ ಡ್ರಾಪಿಂಗ್ ಕಂಟ್ರೋಲ್ ಆಗೈತಿ. ಡ್ರಾಪಿಂಗ್ ಕಂಟ್ರೋಲ್ 100%. ಇದಕ್ಕೆ ಎಷ್ಟು ಡೋಸ್ ನೀವು ಡ್ರಂಚಿಂಗ್ ಮಾಡಿದ್ರಿ? ಈಗ ಮಾಡಿರೋದು 3 ಟ್ರಂಚಿಂಗ್ ಆಗಿದೆ. 3 ಡ್ರಂಚಿಂಗ್ 3 ಆಗಿದೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಎಷ್ಟು ವ್ಯತ್ಯಾಸ ಕಾಣ್ತೈತೆ ಅಂದ್ರೆ ಇಳುವರಿ ಒಳಗಿರ್ಬೋದು, ಗಿಡದ ಆರೋಗ್ಯದ ಒಳಗಿರ್ಬೋದು? ಹೋದ ವರ್ಷ ನಮ್ದು ಫಸ್ಟ್ ವರ್ಷ 20,000 ಆಗಿಲ್ಲ. ಈ ವರ್ಷ ಹೋದ ವರ್ಷ ನಮ್ದು 1.5 2 ಲಕ್ಷ ಆಗಿತ್ತು. ಮತ್ತೆ ಈ ವರ್ಷದ ಲೆಕ್ಕಾಚಾರ ನೋಡ್ರೆ 4 ಲಕ್ಷದ ಮೇಲೆ ರೀಚ್ ಆಗ್ಬಹುದು ನಾವು ಅನ್ಕೊಂಡಿದ್ವಿ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ 1 to ಡಬಲ್ ಇಳುವರಿ ನಮ್ಗೆ ಸಿಗುತ್ತೆ. 100%. ವಾತಾವರಣದಾಗ ಇಷ್ಟು ವೈಪರೀತ್ಯ ಇದ್ದು ನೀರ್ ಹೋಗಿ ಹಾ ಅಷ್ಟಾದ್ರೂ ಇಷ್ಟಿದೆ. ಅಂದ್ರೆ ನಮ್ದು ನನ್ನ ಅನ್ಸಿಕೆ ನಮ್ಗೆ ನೀರ್ ಸಮನ ಕೊಟ್ಟಿದ್ರೆ ನಮ್ಗೆ ಇನ್ನೂ 3 ಲಕ್ಷ 2 ರಿಂದ 3 ಲಕ್ಷ ಇದ್ರಲ್ಲಿ ನಾವು ತೆಗಿತಿದ್ವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ. ಇತ್ತು. ಒಟ್ಟು ಎಷ್ಟು ಡ್ರಂಚಿಂಗ್ ಮಾಡಿದ್ರಿ? 3 ಟ್ರಂಚಿಂಗ್ ಆಗಿದೆ. 3 ಡ್ರಂಚಿಂಗಿಗೆ ಆಮೇಲೆ ಬೇವಿನ ಹಿಂಡಿ ಮತ್ತೆ ಹೊಂಗೆ ಹಿಂಡಿ ಆ ತರದ್ದೆಲ್ಲ ನಾವು ಬೇರಿಗೆ ನಾವು ಕೊಟ್ಕೊಂಡಿರೋದ್ರಿಂದ ನಮ್ ಗಿಡಗಳು ಏನಾಗ್ತು, ಹಸುರು ಮೊದ್ಲೆಲ್ಲ ಏನಾಗ್ತು, ಹಳದಿ ಆಗ್ತಿರ್ತು. ಜೋಳ ಆಗಿದೆ, ಜೋಳ ಆದ ತಕ್ಷಣ ನೀವು ಗೊಬ್ಬರ ಹಾಕಿ, ಸರ್ಕಾರಿ ಗೊಬ್ಬರ ಹಾಕಿದ ತಕ್ಷಣ ಹಸುರಾಗುತ್ತೆ ಅಂತ ಅನ್ಕೊಂತಿದ್ವಿ. ಈಗ ನಾವು 20 ವರ್ಷದಲ್ಲಿ 12 ತಿಂಗಳು ನಮ್ ಗಿಡಗಳು ಹಸಿರಾಗೆ ಕಾಣ್ತಾ ಇದ್ವಿ. ಯಾವಾಗಿಂದ? ನಾವು 2 ವರ್ಷದಿಂದ ಏನ್ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಮತ್ತೆ ಬಾಪು ಬಾಸು ಅದೆಲ್ಲ ನಾವು ಏನು ಬಳಸ್ತಾ ಇರೋದ್ರಿಂದ ನಮ್ಗೆ ರಿಸಲ್ಟ್ ಗಿಡ ಯಾವಾಗ್ಲೂ ಹಸಿರಾಗೇ ಇರುತ್ತೆ. ಆಮೇಲೆ ಹ್ಯಾಡ್ಗಳು ಏನಾಗಿತ್ತು ಅಂದ್ರೆ ಎಲ್ಲ ಮುಗುಲ್ ನೋಡೋ ತರ ಸ್ಥಿತಿ ಆಗಿತ್ತು. ನಾವು ತೋಟದಲ್ಲಿ ಹಿಂಗ್ ಒಳಗಡೆ ಬಂದ ತಕ್ಷಣ ಎಲ್ಲಾ ಹ್ಯಾಡ್ಗಳು ಮುಗುಲ್ ನೋಡ್ತಾ ಇದ್ರೆ, ಈಗ ನಮ್ಗ ಗರಿಗಳೆಲ್ಲ ಏನಾಗಿದೆ, ಕೆಳಗಡೆ ಬಂದಿದೆ. ಅಂದ್ರೆ ಅಗಲ ಬಂದೈತಿ, ಅಗಲ ಬಂದಿದೆ. ಅವಾಗ ಮೇಲ್ಗಡೆ 4 ಗರಿ ಇರವು ಅಂತ, 4 ಗರಿ ಹಿಂಗ್ ಚೂಪಗಿರವು, ಇವಾಗ ವಿಶಾಲವಾಗಿ ಬೆಳೆದಿದೆ. ಆಮೇಲೆ ನಮ್ಗೆ ಸುಮಾರಷ್ಟು ಈಗ ನಾವು ಮಧ್ಯದಲ್ಲಿ ಅಲ್ಲೆಲ್ಲ ಬಾಳೆ ಏನ್ ಹಚ್ಚಿದ್ವಿ ಅಂದ್ರೆ ನಾವು ಸಜೆಷನ್ ತಗೊಂಡ್ವಿ. ಈ ಅಡಿಕೆ ಗಿಡಕ್ಕೆ ನೀರು ನಮ್ಗೆ ಇಷ್ಟ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ. ನಿಮ್ ತೋಟ ಉಳಿಸ್ಬೇಕು ಅಂದ್ರೆ ನೀವು ಒಂದೊಂದು ಅಲ್ಲೆಲ್ಲ ಬಾಳೆ ನೆಟ್ರು ಕೂಡ ನಿಮ್ಗದು ನೀರು ಇನ್ಕಮ್ ಆಗುತ್ತೆ, ನಿಮ್ ಜೊತೆಗೆ ನೀರಿಂದು ಕಂಟ್ರೋಲ್ ತಗೋಬರುತ್ತೆ ಅಂತ ಸಜೆಷನ್ ಸಿಕ್. ನಾವು 2 ವರ್ಷದಿಂದ ಈಗ ಋಷಭೇಂದ್ರ ಗೌಡ್ರು ಅಂತ ನಮ್ಮ ಪಕ್ಕದೂರವರು, ಬಟ್ ಅವರು ತೋಟ ನೋಡಿದ ನಂತರದಲ್ಲಿ ನಾವು ಅಂದ್ರೆ ನೀವು ಫ್ರೆಂಡ್ಸ್ ಆದ್ರೂ ಕೂಡ ಅವ್ರ ಮಾತು ನಂಬಿಲ್ಲ. ರಿಸಲ್ಟ್ ಬಂದ ಮೇಲೆ ರಿಸಲ್ಟ್ ನೋಡ್ಬಿಟ್ಟೆ ನಾವು ಇದನ್ನ ಯೂಸ್ ಮಾಡ್ತಾ ಇರೋಂಥದ್ದು. ನಮ್ಮದು ಫ್ರೆಂಡ್ಸ್ ಅಂತ ಹೇಳಿ ನೀವು ಹಾಕಿ ಅಂದ್ರೂ ಕೂಡ ನಾವು ಆಯ್ತು ಅಂತ ತಿಳ್ಕೊಂಡು ನಮ್ ಕೃಷಿಯನ್ನಿ ತಜ್ಞೆ ಮಾಡಿದ್ವಿ. ನಂತರದಲ್ಲಿ ಋಷಭೇಂದ್ರ ಗೌಡ್ರದ್ದು ತೋಟ ಬಂದು ನಾವು ನಮ್ ತೋಟ ಅಲ್ಲಿ ಬದಲಾವಣೆ ಆಗಿದ್ದು ನೋಡಿ ಮಾಡಿದ್ರು. ಬದಲಾವಣೆ ಬಂದು ನೋಡಿ ಮಾಡಿರೋದು. ಈಗ ನಮ್ಗೆ ಇದ್ರಲ್ಲಿ ಭೂಮಿಲಿ ನಾವ್ ಯಾವಾಗ್ಲೂ ಕಳೆನಾಶಕಗಳನ್ನ ತುಂಬಾ ಸಿಂಪಡಣೆ ಮಾಡ್ತಿದ್ವಿ. ವರ್ಷದಿಂದ 4 ರಿಂದ 5 ಸರ್ತಿ ಸಿಂಪಡಣೆ ಮಾಡ್ತಿದ್ವಿ. ಈಗ ಸಜೆಷನ್ ಎಲ್ಲ ನಾವು ತಿಳ್ಕೊಂಡಿರೋದ್ರಿಂದ ನಾವು ಕಳೆನಾಶಕಗಳನ್ನ ನೋಡ್ರಿ ಮಿಷಿನ್ ಎಲ್ಲಾ ಕಡೆ ಕಂಪ್ಲೀಟ್ ಆಗಿ ಎಲ್ಲ ಬಂದ್ ಮಾಡ್ಬಿಟ್ಟಿದ್ವಿ. ನಾವು ಒಂದ್ ಸ್ವಲ್ಪ ಹುಲ್ ಮೇಲ್ಗಡೆ ಬರ್ತಾ ಇದೆ, ಎಳೆ ಇರ್ತಾನೆ ನಾವು ಕಳೆ ಹೊಡೆದ್ ಬಿಡ್ತೀವಿ. ಆಮೇಲೆ ನಮ್ಗೆ ಬರೀ ತೋಟದೊಂದೇ ಅಂತ ಅಲ್ಲ, ನಮ್ಗೆಲ್ಲಾ ಈ ಕೆರಾನ್ ಕಂಪ್ನಿ ಯೂಸ್ ಮಾಡೋದ್ರಿಂದ ಸಚಿನ್ ಸರ್ ಅಂತ ನಮ್ಗೆ ಈಗ 3 ರಿಂದ 4ನೇ ಸರ್ತಿ ನಮ್ ತೋಟಕ್ಕೆಲ್ಲ ಭೇಟಿ ಕೊಟ್ಟಿದ್ದಾರೆ ಈಗ. ಆಮೇಲೆ ನಮ್ಮ ದಾರಿ ಬದಲಾವಣೆಗಳು, ನಾವು ಓಡಾಡಂತ ಜಾಗಗಳನ್ನ ಬದಲಾವಣೆ ಮಾಡಂತ ವ್ಯವಸ್ಥೆ ಈ ತರ ಇರುತ್ತೆ. ಕೆಲವೊಂದು ನಮಗೆ ಒಳ್ಳೆ ನಮ್ಮ ರೈತರೇ ಆದ್ರೂ ಕೂಡ ನಾವು ಯಾವ ತರ ಇದನ್ನ ಇಟ್ಕೊಂಡ್ರೆ ಬದುಕಕ್ಕೆ ನಮ್ಗೆ ಏನು ಒಳ್ಳೇದ್ ಬೇಕೋ ನಮ್ಗೆ ಸಜೆಷನ್ ಒಂದೊಂದೇ ಸಜೆಷನ್ ಕೊಡ್ತಾ ಇದ್ದಾರೆ. ನಮ್ ತೋಟನು ತುಂಬಾ ಇಂಪ್ರೂವ್ಮೆಂಟ್ ಇದೆ, ಚೆನ್ನಾಗಿದೆ. ನಮಸ್ಕಾರ. ಕೆರನ್ ಮಾರ್ಗದರ್ಶನ ಪಡ್ಕೊಡ್ರಿ. ಕೆರನ್ನಲ್ಲಿ ಇರ್ತಕ್ಕಂಥ ಎಲ್ಲ ತಂಡದವರು ಏನಿದ್ದಾರೆ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ನಿಮಗೆ ಅವರು ಅಲ್ಲಿ ಬೇಕಾದಂತ ಎಲ್ಲ ಸಹಾಯ ಸಹಕಾರಗಳನ್ನು ಕೊಡ್ತಾರೆ. ನೀವು ಇವೆಲ್ಲ ಮಾರ್ಗದರ್ಶನ ನೀವು ಪಡ್ಕೊಂತೀರಿ ಅಂತ ನಾನು ಅನ್ಕೊಂತೀನಿ. ನಮ್ಮ ಈ ಚಾನಲ್ ಏನಿದೆ ಇದನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಂತರ ಕಮೆಂಟ್ ಮಾಡ್ರಿ, ನಂತರ ಶೇರ್ ಮಾಡ್ರಿ. ಎಲ್ಲರಿಗೂ ಈ ಮಾಹಿತಿ ಮುಟ್ಲಿ ಅಂತ ನಾನು ಅನ್ಕೊಂತೀನಿ. ಧನ್ಯವಾದಗಳು.